ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪರ್ಫೆಕ್ಟ್ ಸ್ಲೀವ್ಸ್ ಕಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಸ್ಲೀವ್ಸ್ ಕಟಿಂಗ್ ಬರುತ್ತೆ ಫ್ರೆಂಡ್ಸ್. ಆದರೂ ಸಹ ಕೆಲವರಿಗೆ ಸ್ಲೀವ್ಸ್ ಶೇಪ್ ತೆಗಿಲಿಕ್ಕೆ ಕರೆಕ್ಟಾಗಿ ಬರೋದಿಲ್ಲ. ಹಾಗೆಯೇ ಸ್ಲೀವ್ಸ್ ಡೌನಿಂಗು ಯಾವ ಸ್ಲೀವ್ಸ್ಗೆ ಎಷ್ಟು ಇಟ್ಕೊಳ್ಬೇಕು, ಯಾವ ಸೈಜ್ಗೆ ಎಷ್ಟು ಇಟ್ಕೊಳ್ಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಈ ಸ್ಲೀವ್ಸ್ ಕಟಿಂಗಲ್ಲಿ ನಾನು ಒಂದು 5 ಟಿಪ್ಸನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ 5 ಟಿಪ್ಸು ನೀವು ಫಾಲೋ ಮಾಡಿಕೊಂಡು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಬರುತ್ತೆ, ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಕಂಪಲ್ಸರಿ ನೀವು ಬಿಗಿನರ್ಸ್ ಆದರೆ ಈ ವಿಡಿಯೋ ತಪ್ಪದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ತುಂಬಾ ಡೀಟೇಲ್ ಆಗಿ ನಾನು ಸ್ಲೀವ್ಸ್ ಕಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ಏನಾದರೂ ನೋಡಿದ್ರಿ ಅಂದರೆ ನಿಮಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ನಾವಿಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಥರ 2 ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಂಡು ಇದನ್ನು ನಾವು ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ 4 ಲೇಯರಲ್ಲಿ ನಾವು ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವು ಈ ಕಡೆ ಎಡ್ಜಸ್ ಅನ್ನೋದು ಸಮಾನವಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು. ತುಂಬ ಜನ ಇದರಲ್ಲೇ ಮಿಸ್ಟೇಕ್ ಮಾಡ್ತಾ ಇರ್ತಾರೆ. ಈ ಎಡ್ಜಸ್ ಅನ್ನೋದು ನಮಗೆ ಸ್ಟ್ರೈಟ್ ಆಗೇ ಇರಬೇಕು. ಇಲ್ಲಿ ಓಪನ್ ಬರುತ್ತೆ. ಈ ಓಪನ್ ಹತ್ರ ನಾವೇನಾದರೂ ಹೆಚ್ಚು ಕಡಿಮೆ ಇಟ್ಕೊಂಡಿದ್ದೀವಿ ಅಂದರೆ ಫ್ಯಾಬ್ರಿಕ್ಕು, ಇಲ್ಲಿ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರೋದಿಲ್ಲ ಫ್ರೆಂಡ್ಸ್. ಯಾವುದೇ ಥರ ನಾವು ಸ್ಟಿಚ್ ಮಾಡಿದ್ರೂ ಸಹ ಈ ಪ್ಲೇಸಲ್ಲಿ ಅಂದರೆ ಈ ಕಡೆ ಎಡ್ಜಲ್ಲಿ ಈ ಥರ ಎತ್ಕೊಳ್ಳೋ ಥರ ಪ್ರಾಬ್ಲಮ್ಸು ಹೆಚ್ಚಾಗಿ ಬರ್ತಾ ಇರುತ್ತೆ. ಇಲ್ಲಿ ಎಡ್ಜಸ್ ಏನಾದರೂ ನಿಮಗೆ ಸಮಾನವಾಗಿಲ್ಲ ಅಂದರೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನನ್ನು ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನನಗೆ ಸ್ಟ್ರೈಟ್ ಆಗೇ ಇದೆ. ಈ ಥರ ಸ್ಟ್ರೈಟ್ ಆಗಿರೋ ಥರ ನೋಡಿಕೊಂಡು ಈ ಕಡೆ ಎಡ್ಜಲ್ಲಿ ಮಾರ್ಜಿನ್ಗೋಸ್ಕರ ನಾವು 1/2 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಇಲ್ಲಿ ಲೈನಿಂಗ್ ಬ್ಲೌಸ್ ನಾನು ಕಟ್ ಮಾಡಿ ತೋರಿಸ್ತಾ ಇರೋದ್ರಿಂದ 1/2 ಇಂಚ್ ತಗೊಳ್ತಾ ಇದ್ದೀನಿ. ಪ್ಲೈನ್ ಬ್ಲೌಸಲ್ಲಾದರೆ ನಾವಿಲ್ಲಿ 1.5 ಇಂಚು ಎಕ್ಸ್ಟ್ರಾನ ತಗೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಈಗ ನಾವು ಸ್ಲೀವ್ ಲೆಂತನ್ನು ತಗೊಳ್ಬೇಕು. ಸ್ಲೀವ್ ಲೆಂತು ನಾನಿಲ್ಲಿ 8.5 ಇಂಚು ತಗೊಳ್ತಾ ಇದ್ದೀನಿ. ನಿಮಗೆ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ಸ್ಲೀವ್ ಲೆಂತ್ ಬೇಸ್ ಮೇಲೆ ಹಾಗೆ ಚೆಸ್ಟ್ ಲೂಸ್ ಬೇಸ್ ಮೇಲೆ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಬೇಕು. ಆವಾಗಲೇ ನಮಗೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ. 4 ಇಂಚಿಗಿಂತ ಜಾಸ್ತಿ ನಿಮಗೆ ಸ್ಲೀವ್ ಲೆಂತ್ ಇದೆ ಅಂದರೆ ನಾನು ಹೇಳ್ಕೊಡೋ ಈ ಮೆಥಡ್ ನಿಮಗೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ಫ್ರೆಂಡ್ಸ್. 4 ಇಂಚಿಗಿಂತ ಕಡಿಮೆ ಸ್ಲೀವ್ ಲೆಂತ್ ಇದೆ ಅಂದರೆ ಅದರ ಮೆಥಡ್ ಬೇರೆ ಥರ ಇರುತ್ತೆ. 4 ಇಂಚಿಗಿಂತ ಹೆಚ್ಚು ಅಂದರೆ ಎಲ್ಬೋ ಲೆಂತ್ ಸ್ಲೀವ್ಸು, 3/4 ಸ್ಲೀವ್ಸು, ಫುಲ್ ಲೆಂತ್ ಸ್ಲೀವ್ಸು ಈ ಥರ ಬರುತ್ತೆ. 4 ಇಂಚಿಗಿಂತ ಹೆಚ್ಚು ನಿಮಗೆ ಸ್ಲೀವ್ ಲೆಂತ್ ಬಂದಾಗ ಡ್ರೆಸ್ಗಾಗಲಿ, ಲಾಂಗ್ ಫ್ರಾಕ್ಗಾಗಲಿ ಅಥವಾ ಬ್ಲೌಸ್ಗಾಗಲಿ, ಮಾಡಲ್ ಬ್ಲೌಸ್ಗಾಗಲಿ ಸೇಮ್ ಮೆಥಡನ್ನು ನಾವು ಸ್ಲೀವ್ಸಲ್ಲಿ ಫಾಲೋ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ತಗೊಳ್ತಾ ಇರೋ ಸ್ಲೀವ್ ಲೆಂತು 8.5 ಇಂಚ್ ಅಲ್ವಾ. ಇದಕ್ಕೆ ಮೇಲೆ ಮಾರ್ಜಿನ್ಗೋಸ್ಕರ 1/2 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. ಆಲ್ರೆಡಿ ಈ ಕಡೆ 1/2 ಇಂಚ್ ತಗೊಂಡಿರೋದ್ರಿಂದ ಈ ಲೈನ್ ಹತ್ರದಿಂದ ನಾವು 9 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. 8.5 ಇಂಚು ಸ್ಲೀವ್ ಲೆಂತ್ ಅಲ್ವಾ, ಇದಕ್ಕೆ 1/2 ಇಂಚ್ ಆ್ಯಡ್ ಮಾಡಿಕೊಂಡು 9 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ, ಈಗ ನಾವು ಆರ್ಮೋಲ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಇದರಲ್ಲೇ ತುಂಬ ಜನ ಮಿಸ್ಟೇಕ್ಸ್ ಅನ್ನೋದು ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಆರ್ಮೋಲ್ ಡೌನಿಂಗು ಯಾವ ಸೈಜ್ಗೆ ಎಷ್ಟು ಇಟ್ಕೊಳ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. 28ರಿಂದ 30 ಎದೆ ಸುತ್ತಳತೆವರೆಗೂ ನೀವು ಇಲ್ಲಿ ಡೌನಿಂಗನ್ನು 2.5 ಇಂಚು ತಗೊಳ್ಬೇಕು. 2.5 ಇಂಚು 28ರಿಂದ 30 ಎದೆ ಸುತ್ತಳತೆವರೆಗೂ ನೀವು 2.5 ಇಂಚು ತಗೊಳ್ಬೇಕಾಗುತ್ತೆ. ಅದೇ ನಿಮಗೆ 30 ಇಂಚ್ ಮೇಲೆ ಅಂದರೆ 31ರಿಂದ 34 ಎದೆ ಸುತ್ತಳತೆ ಇದೆ ಅಂದ್ಕೊಳ್ಳಿ. ಈ ಸೈಜ್ಗೆ ನೀವು ಇಲ್ಲಿಂದ 3 ಇಂಚು ಆರ್ಮೋಲ್ ಡೌನಿಂಗನ್ನು ನಾವು ತಗೊಳ್ಬೇಕು. ಅದೇ ನಿಮಗೆ 34ರ ಮೇಲೆ ಎದೆ ಸುತ್ತಳತೆ ಇದೆ ಅಂದ್ಕೊಳ್ಳಿ, ಅಂದರೆ 35ರಿಂದ 38 ಎದೆ ಸುತ್ತಳತೆವರೆಗೂ ಇಲ್ಲಿ ನಾವು 3/4 ಇಂಚು ಡೌನಿಂಗನ್ನು ತಗೊಳ್ಬೇಕು. ಇಲ್ಲಿ 3/4 ಇಂಚು ತಗೊಳ್ಬೋದು, ಇಲ್ಲ 3.5 ಇಂಚು ತಗೊಳ್ಬೋದು. ಪ್ರಾಬ್ಲಮ್ ಏನೂ ಇಲ್ಲ ಫ್ರೆಂಡ್ಸ್. ಇದಕ್ಕಿಂತ ಜಾಸ್ತಿ ಬೇಡ, ಇದಕ್ಕಿಂತ ಕಡಿಮೆನೂ ಬೇಕಾಗಿರೋದಿಲ್ಲ. ಇನ್ನು 39ರಿಂದ 42 ಎದೆ ಸುತ್ತಳತೆವರೆಗೂ ನೀವು 3.5 ಇಂಚೆ ತಗೊಳ್ಬೇಕಾಗುತ್ತೆ. 39ರಿಂದ 42 ಎದೆ ಸುತ್ತಳತೆವರೆಗೂ ನೀವು ಆರ್ಮೋಲ್ ಡೌನಿಂಗನ್ನು 3.5 ಇಂಚೆ ತಗೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಪರ್ಸನ್ ದಪ್ಪ ಇದ್ದಾರೆ, ಆರ್ಮೋಲ್ ಲೂಸ್ ಸ್ವಲ್ಪ ಜಾಸ್ತಿ ಇದೆ ಅಂತೇನಾದರೂ ನಿಮಗೆ ಅನಿಸಿದರೆ 1/4 ಇಂಚು ಎಕ್ಸ್ಟ್ರಾ ತೊಗೊಂಡು 3/4 ಇಂಚು ಸಹ ನೀವು ಮಾರ್ಕ್ ಮಾಡ್ಕೊಳ್ಬೋದು. ಪ್ರಾಬ್ಲಮ್ ಏನೂ ಇಲ್ಲ. ಇನ್ನು 43ರ ಮೇಲೆ ಎದೆ ಸುತ್ತಳತೆ ಇದೆ ಅಂದ್ಕೊಳ್ಳಿ. 43ರ ಮೇಲೆ ನಿಮಗೆ ಎಷ್ಟೇ ಎದೆ ಸುತ್ತಳತೆ ಬಂದರೂ ಸಹ ನೀವು 4 ಇಂಚ್ವರೆಗೂ ಡೌನಿಂಗನ್ನು ತಗೊಳ್ಬೇಕಾಗುತ್ತೆ. ನಮಗೆ ಸೈಜ್ ದೊಡ್ಡದಾದಷ್ಟು ಸಹ ಪರ್ಸನ್ಗೆ
ಆರ್ಮೋಲ್ ಲೂಸು ಸಹ ಜಾಸ್ತಿ ಬೇಕಾಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಈ ಡೌನಿಂಗ್ ಅನ್ನ ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು. ಡೌನಿಂಗ್ ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿನೂ ಮಾಡ್ಕೊಳ್ಬಾರ್ದು, ಕಡಿಮೆನೂ ಮಾಡ್ಕೊಳ್ಬಾರ್ದು. ಯಾವ ಸೈಜ್ಗೆ ಎಷ್ಟಿಡ್ಬೇಕೋ ಅಷ್ಟಿಟ್ಟಾಗ್ಲೇ ಮಾತ್ರನೇ ಕರೆಕ್ಟ್ ಆಗಿ ಅವ್ರಿಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಇದನ್ನ ನೀವು ತಿಳ್ಕೊಂಡಿದ್ದೀರಿ ಅಂದ್ರೆ ಕರೆಕ್ಟ್ ಆಗಿ ನಿಮ್ಗೆ ಸ್ಲೀವ್ಸ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. 38ರಿಂದ 30 ಎದೆ ಸುತ್ತಳತೆವರೆಗೆ 2.5ಇಂದ 2.25 ಇಂಚ್ ಇಟ್ಕೊಳ್ಳಿ, ಪ್ರಾಬ್ಲಮ್ ಏನು ಇಲ್ಲ. 31ರಿಂದ 34 ಎದೆ ಸುತ್ತಳತೆ ಇರುವಂತವ್ರಿಗೆ 3 ಇಂಚ್ವರೆಗೂ ಇಟ್ಕೊಳ್ಳಿ. 35ರಿಂದ 38 ಎದೆ ಸುತ್ತಳತೆವರೆಗೆ 3.5 ಇಲ್ಲ 3.25 ಇಂಚ್ ಇಟ್ಕೊಂಡ್ರು ಪ್ರಾಬ್ಲಮ್ ಏನು ಇಲ್ಲ. ಇನ್ನು 39ರಿಂದ 42 ಎದೆ ಸುತ್ತಳತೆವರೆಗೂ ನೀವು 3.5 3.25 ಇಂಚ್ ಇಟ್ಕೊಳ್ಬಹುದು. 43ರಿಂದ 50 ಎದೆ ಸುತ್ತಳತೆವರೆಗೂ ಇಲ್ಲಿ ನೀವು ಆರ್ಮೋಲ್ ಡೌನಿಂಗ್ ಅನ್ನ 4 ಇಂಚ್ವರೆಗೂ ತಗೊಳ್ಬಹುದು. ಇಲ್ಲಿ ನಾನ್ ತಗೊಳ್ತಾ ಇರೋ ಎದೆ ಸುತ್ತಳತೆ ಬಂದು 38 ಇಂಚು. 38 ಇಂಚು ಅಂದ್ರೆ ಇಲ್ಲಿ ನಾವು 3.5 ಇಲ್ಲ 3.25 ಇಂಚು ತಗೊಳ್ಬೇಕಾಗುತ್ತೆ. ಇಲ್ಲಿ ನಾನು 3.5 ಇಂಚೆ ತಗೊಳ್ತೀನಿ. ಈ ತರ ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು. ಈ ತರ ಲೈನ್ ಹಾಕೊಂಡು ಈಗ ನಾವು ಆರ್ಮೋಲ್ ಲೂಸ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೂಸು ಈ ಕಾರ್ನರ್ ಇಂದ ಈ ಲೈನ್ ಹತ್ರಕ್ಕೆ ನಾವು ಟೇಪ್ ನ ಈ ತರ ಇಟ್ಕೊಂಡು ಈ ತರ ಕ್ರಾಸ್ ಆಗಿ ಇಟ್ಕೊಳ್ಬೇಕು. ಕ್ರಾಸ್ ಆಗಿ ಇಟ್ಕೊಂಡೆ ಮಾರ್ಕ್ ಮಾಡ್ಕೊಳ್ಬೇಕು. ಇವರಿಗೆ ಆರ್ಮೋಲ್ ಲೂಸ್ ಬಂದು 8.5 ಇಂಚ್ ಬೇಕು. 8.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ತರ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ 2 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಈಗ ಸ್ಲೀವ್ಸ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ ಲೂಸ್ ಇವರಿಗೆ 5.25 ಇಂಚ್ ಇದೆ. 5.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ 2 ಇಂಚ್ ಎಕ್ಸ್ಟ್ರಾ ತಗೊಂಡು ಆರ್ಮೋಲ್ ಲೂಸ್ ಇಂದ ಸ್ಲೀವ್ ಲೂಸ್ ವರೆಗೂ ಈ ತರ ಲೈನ್ ಹಾಕೊಳ್ಬೇಕು. ಇದಿಷ್ಟು ಮಾರ್ಕ್ ಮಾಡ್ಕೊಂಡು ಈಗ ನಾವು ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ ರೌಂಡ್ ಶೇಪ್ ಸಹ ನಾವು ತುಂಬಾನೇ ಪರ್ಫೆಕ್ಟ್ ಆಗಿ ತೆಗಿಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಮಾಡೋ ಮಿಸ್ಟೇಕ್ಸ್ ಇಂದಾನು ಸಹ ನಮಗೆ ಆರ್ಮೋಲ್ ಅಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಹೆಚ್ಚಾಗಿ ಬರ್ತಾ ಇರುತ್ತೆ. ಇದಕ್ಕೆ ನಾನು ಒಂದು ಸಿಂಪಲ್ ಮೆಥಡ್ ಅನ್ನ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬಾನೇ ಈಸಿಯಾಗಿ ಮಾರ್ಕ್ ಮಾಡ್ಕೊಳ್ಬಹುದು. ಕಾಮನ್ ಆಗಿ ನಾವು ಇಲ್ಲಿಂದ 1.5 ಇಂಚು ಇಲ್ಲ 2 ಇಂಚು 1.25 ಇಂಚ್ ವರೆಗೂ ತಗೊಳ್ತೀವಲ್ಲ, ಈ ತರ ತಗೊಳ್ದೇನೆ ನಾವು ಈಸಿಯಾಗಿ ಕರ್ವ್ ಸ್ಕೇಲ್ ಅನ್ನ ಯೂಸ್ ಮಾಡಿಕೊಂಡು ಈ ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಬಹುದು. ಮೊದಲಿಗೆ ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಅಂದ್ರೆ ಆರ್ಮೋಲ್ ಲೂಸ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ನೋಡ್ಕೊಂಡು ಅದರಲ್ಲಿ ಅರ್ಧ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು. ಈ ತರ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡು ಈಗ ಈ ಲೆಂತ್ ಅಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಈ ಲೆಂತ್ 3.5 ಇಂಚ್ ಅಲ್ವಾ, ಇದರಲ್ಲಿ ಅರ್ಧ ಎಷ್ಟು ಬರುತ್ತೆ ನೋಡ್ಕೊಂಡು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡು ಇಲ್ಲೂ ಸಹ ಒಂದು ಲೈನ್ ಹಾಕೊಳ್ಬೇಕು. ಈ ತರ ಲೈನ್ ಹಾಕೊಂಡು ಈಗ ಕರ್ವ್ ಸ್ಕೇಲ್ ಅನ್ನ ತಗೊಳ್ಬೇಕು. ಕರ್ವ್ ಸ್ಕೇಲ್ ಅನ್ನ ತಗೊಂಡು ಈ ರೌಂಡ್ ಶೇಪ್ ಬಂದಿರುತ್ತಲ್ಲ ಅದನ್ನ ಈ ಕಡೆಗೆ ಇಟ್ಕೊಳ್ಬೇಕು. ಈ ತರ ಇಟ್ಕೊಳ್ಳೋವಾಗ ನೋಡಿ ಇಲ್ಲೇನು ನಮ್ಗೆ ಪ್ಲಸ್ ರೀತಿಯಲ್ಲಿ ಬಂದಿದೆಯಲ್ಲ, ಈ ಲೈನು ಟಚ್ ಆಗೋ ತರ ನಾವು ಈ ಸ್ಕೇಲ್ ಅನ್ನ ಈ ತರ ಇಟ್ಕೊಳ್ಬೇಕು. ಈ ತರ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಈ ಕರ್ವ್ ಸ್ಕೇಲ್ ಶೇಪ್ ಯಾವ ತರ ಇರುತ್ತೆ ಅದೇ ತರ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡ್ಕೊಂಡು ಈಗ ಈ ಸ್ಕೇಲ್ ಅನ್ನ ಈ ರೌಂಡ್ ಶೇಪ್ ಬಂದಿರೋದು ಈ ಕಡೆಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈ ಕಡೆ ಇಟ್ಕೊಳ್ಳೋವಾಗೂ ಸಹ ಈ ಲೈನ್ ಟಚ್ ಆಗಬೇಕು, ಹಾಗೇನೆ ಇಲ್ಲಿ ಟಚ್ ಆಗೋ ತರ ಇಟ್ಕೊಂಡೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಈ ತರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಮಗೆ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ. ಇದು ಫ್ರಂಟ್ ಶೇಪು. ಈಗ ನಾವು ಬ್ಯಾಕ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಈ ಬ್ಯಾಕ್ ಶೇಪ್ಗೆ ಈ ಕಾರ್ನರ್ ಏನಿದೆ ಈ ಪ್ಲಸ್ ರೀತಿಯಲ್ಲಿ ಬಂದಿರೋದು ಇಲ್ಲಿ ನಾವು 1/2 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. 1/2 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಮತ್ತೆ ನಾವು ಈ ಕರ್ವ್ ಸ್ಕೇಲ್ ಅನ್ನ ಸೇಮ್ ಈ ರೌಂಡ್ ಶೇಪ್ ಬಂದಿರೋದು ಈ ಕಡೆಗೆ ಇಟ್ಕೊಂಡು ಈ ಮಾರ್ಕಿಂಗ್ ಏನಿದೆ ಇಲ್ಲಿಗೆ ಟಚ್ ಆಗೋ ತರ ಇಟ್ಕೊಳ್ಬೇಕು. ಈ ತರ ಇಟ್ಕೊಂಡು ಈ ಸ್ಕೇಲ್ ಯಾವ ತರ ಇರುತ್ತೆ ಅದೇ ತರ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಇದೇ ಸ್ಕೇಲ್ ಅನ್ನ ಈ ಕಡೆಗೆ ತಿರುಗಿಸ್ಕೊಂಡು ಈ ಮಾರ್ಕಿಂಗು ಈ ಲೈನು ಟಚ್ ಆಗೋ ತರ ಇಟ್ಕೊಂಡು ಈ ತರ ಮಾರ್ಕ್ ಮಾಡ್ಕೊಳ್ಬೇಕು. ತುಂಬಾನೇ ಈಸಿ ಮೆಥಡ್ ಫ್ರೆಂಡ್ಸ್ ಇದು. ಯಾವುದೇ ತರ ಅಳತೆ ನಮ್ಗೆ ಅವಶ್ಯಕತೆ ಇರೋದಿಲ್ಲ. ಈ ಕರ್ವ್ ಸ್ಕೇಲ್ ಒಂದಿದ್ರೆ ಸಾಕು ಆಗುತ್ತೆ ನಮ್ಗೆ. ನೋಡಿ ಎಷ್ಟು ನೀಟಾಗಿ ನಮ್ಗೆ ಸ್ಲೀವ್ ಶೇಪ್ ಬಂದಿದೆ ಅಂತ. ಈ ಕರ್ವ್ ಸ್ಕೇಲ್ ಅನ್ನ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ನಮ್ಗೆ ಎಷ್ಟು ವಿಡ್ತ್ ಬೇಕಾಗುತ್ತೋ ಅಷ್ಟು ಈ ಕರ್ವ್ ಸ್ಕೇಲ್ ಅನ್ನೋದು ನಮ್ಗೆ ತಗೊಳುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಯಾವುದೇ ತರ ಅಳತೆನ ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ತುಂಬಾನೇ ಪರ್ಫೆಕ್ಟ್ ಆಗಿ ಸ್ಲೀವ್ಸ್ ಅನ್ನೋದು ಬರುತ್ತೆ.
ನೋಡಿ ಇದಿಷ್ಟು ಸ್ಲೀವ್ಸ್ನ ಮಾರ್ಕಿಂಗ್ ಆಯಿತು. ಈಗ ಇದನ್ನ ಕಟ್ ಮಾಡಿಕೊಂಡು ಈ ಶೇಪ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಈ ಥರ ನಾವು ಮೊದಲಿಗೆ ಬ್ಯಾಕ್ ಶೇಪನ್ನು ಕಟ್ ಮಾಡಿಕೊಂಡು ಈಗ ಈ ಮಿಡಿಲಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಬೇಕು. ಹಾಗೇನೆ ಆರ್ಮೋಲ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಬೇಕು. ಈಗ ಇದನ್ನು ನಾವು 2 ಲೇಯರಲ್ಲಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಮೊದಲು ನಾವು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬಾರ್ದು. ಈ ಥರ 2 ಲೇಯರಲ್ಲಿ ಹಾಕ್ಕೊಂಡೆ ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಂಡಾಗ ನಮಗೆ ಈ ಶೇಪ್ ಅನ್ನೋದು ಇದೇ ತರ ಬರಬೇಕು. ಈ ತರ ಬಂದಿದೆ ಅಂದ್ರೆ ಸ್ಲೀವ್ಸ್ ಫಿಟ್ಟಿಂಗ್ ಅನ್ನೋದು ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಯಾವ ಸೈಜ್ಗೆ ಎಷ್ಟು ನಾವು ಡೌನಿಂಗ್ ಇಟ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಹಾಗೇನೆ ಸ್ಲೀವ್ ಶೇಪ್ ನಮಗೆ ನೀಟಾಗಿ ಬರಬೇಕಾದ್ರೆ ಸಿಂಪಲ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತಲೂ ಸಹ ತಿಳಿಸ್ಕೊಟ್ಟಿದ್ದೀನಿ. ನಾನು ಹೇಳ್ಕೊಟ್ಟಿರೋ ಈ ಮೆಥಡ್ ಅನ್ನ ನೀವು ಫಾಲೋ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬಾನೇ ಪರ್ಫೆಕ್ಟ್ ಆಗಿ ನಿಮಗೆ ಸ್ಲೀವ್ಸ್ ಫಿಟ್ಟಿಂಗ್ ಬರುತ್ತೆ. ಯಾವುದೇ ತರ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ. ಇದಿಷ್ಟು ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.